ಕೈ ಕಾಲು ಮುಖ ತೊಳ್ಕೊಂಡು ಹೋಗಿ ಅವ್ನ ಮುಂಬಕ್ಕೆ ಅಲ್ಲಿ ಇರಿಸಿಲ್ಲ ಎಲ್ಲ ತೊಳ್ದಿಕ್ಕೆ ಬಂದಿದ್ದೀನಿ ಚೆಲ್ಲಿ. ನಾವು ಅಜ್ಜಿ ಇರಿಸಿದ್ಲು, ಎಲ್ಲ ಚೆಲ್ಲಿ ತೊಳ್ದಿಕ್ಕೆ ಬಂದಿದ್ದೀನಿ. ಎಲ್ಲರೂ ಮಾತಾಡ್ಬೇಕು ಈಗಳಪ್ಪ, ನೀನು ಮಾತಾಡಬೇಕು. ಎಲ್ಲರೂ ನಮ್ಮ ಮನೆಯವರೆಲ್ಲ ಒಗ್ಗಟ್ಟಾಗಿ ಮಾತಾಡಿದರೆ ನೀನು ಹೋಗಿ ಕುಡ್ದು ಕಣೋ ಅವ್ರನ್ನ ಮಾತಾಡಿಸ್ಕೊಡ್ದು ಅಂತ ನೀನು ಹೇಳ್ಬೇಕು. ನೀನು ಹೇಳಿರೇನೆ ಕೇಳೋದು. ನಾನು ಅದನ್ನೇ ಹೇಳೋದು, ಕೇಳ್ಬಿಡ ಕಣಪ್ಪ, ಹೋಗ್ಬಿಡ ಕಣ. ಅವ್ರನ್ನ ಯಾಕೆ ಮಾತಾಡಿಸ್ತೀಯ? ನಾವು ಮಾತಾಡ್ಸಲ್ಲ ಅಂದಮೇಲೆ ಒಬ್ರು ಮಾತಾಡ್ಸೋದು ಒಬ್ರು ಮಾತಾಡಿಸ್ದಂಗಿರೋದು ಅದನ್ನೆಲ್ಲ ಸತ್ರ ತಗೊಂಡು ಕಣ. ಒಬ್ರಿಗೊಂದು ಹೇಳ್ತಾರೆ ಅಂತೀನಿ. ಮತ್ತೆ ಮಾತಾಡ್ಸಂಗಿದ್ರೆ ನಮ್ಮ ಮನೆಗೆ ಇರ್ಕೂಡ್ದು ಅವನು ಅಷ್ಟೇ. ಇದ್ದಿದ್ದಂಗೆ ಹೇಳ್ಬಿಡು, ನಮ್ಮ ಮನೆಗೆ ಬರ್ಕೂಡ್ದು ಇರ್ಕೂಡ್ದು. ನಾನು ತಿರ್ಗಾಗ್ಲೆಲ್ಲ ನಾನು ಮಾತಾಡೋಕೆ ಹೋಗಲ್ಲ, ನಮ್ಮ ಮನೆಗೆ ಇರ್ಕೂಡ್ದು. ಅಮ್ಮ ಯಾಕೆ ಅಡುಗೆ ಮಾಡಿಲ್ವೇ? ಎಲ್ಲ ತೊಳೆದಿಕ್ಕಿದೆಯಾ? ಏನೂ ಮಾಡಿಲ್ಲ ಯಾಕಮ್ಮ? ಹೋಗು ಉಂಡು ಬರಗೋ, ಅವ್ರ ಮನೆಗೆ ಹೋಗು. ಇಕ್ತಾಳೆ ನಿಮ್ಮ ಆಂಟಿ ಇದ್ದಾಳೆ, ಅವಳೇನೆ ಇಕ್ತಾಳೆ. ನಾವು ಇಕ್ಕಿರೋದು ಇಷ್ಟು ದಿನ ಆಳೇನೆ ವಿಷ ಆಗೈತಿ. ಕಂಡಾರ ಇಕ್ಕೋದು ಸೆನಕೈತಿ. ಹೋಗಿ ಉಂಡು ಬರಗೋ. ಅದು ಯಾಕಮ್ಮ ಹಂಗೆ ಮಾತಾಡ್ತೀಯ? ಕೆಲ್ಸಕ್ಕೆ ಹೋಗಿ ಬಂದಿದ್ದೀನಿ ಇವಾಗಿ ನಾನು. ನೀವೇನೋ ಮಾತಾಡ್ತೀರಾ, ಮನೆಯಾಗಿರ್ತೀರಾ, ತಾಯಿ ಮಗುಗೆ ಇಬ್ರಿಗೂ ಮಾಡೋಕ್ಕೆ ಕೆಲಸ ಇರಲ್ಲ, ಮಾತಾಡ್ತೀರಾ. ಏಯ್ ಮುಚ್ಚೊಬ್ಬಳಿ ಮಗನೇ, ಮಾಡೋಕ್ಕೆ ಕೆಲಸ ಇರಲ್ಲ ಅಂತ ನಿನಗೈತೇನೋ ಕೆಲಸ? ನಿನಗೈತೇನೋ? ನೀನು ನೋಡ್ಕೊಳ್ಳ ಫಸ್ಟ್, ನಿನಗೈತೇನೋ ಕೆಲಸ? ನನ್ನ ಮಗನೇ ಮಾತಾಡ್ಬಿಟ್ಟಿದ್ದೀಯ ಅಂದ್ರೆ ಸರಿ ಹೋಗಲ್ಲ. ಬೇವರ್ಸಿ ನನ್ನ ಮಗನೇ, ನೀನು ಯಾಕೆ ಹೋಗೋದು? ನೀನು ಯಾಕೆ ಮಾತಾಡ್ಸೋದು? ನೀನು ಅವ್ರನ್ನ ಮಾತಾಡ್ಸಂಗಿದ್ರೆ ನಮ್ಮ ಮನೆಗೆ ಬರಬೇಡ, ನಮ್ಮ ಮನೆಗೆ ತಿನ್ಬೇಡಕ್ಕೋಳ. ನಾನು ಅಮ್ಮಗೆ ಹೇಳಿ ಸೆಲ್ಲಮ್ಮ ಅಂತ ಹೇಳಿ ಸೆಲ್ಸಿ ತೊಳೆದಿಕ್ಸಿದ್ನಿ. ನೀವು ಹೋಗ್ಬಾರ್ದು ಕಣಲ್ಲ ಪಾಪ, ಮಾತಾಡಿಸ್ಬಾರ್ದು ಕಣು. ಮಾತಾಡ್ಸಲ್ಲ ಅಂಬೋದು ಗೊತ್ತೈತೆ. ನಿಮ್ಮ ಚಿಕ್ಕಪ್ಪನು ನಿಮ್ಮ ಚಿಕ್ಕಮ್ಮನ್ನು ಯಾಕೋ ಮಾತಾಡಿಸ್ತೀಯ? ಹೋಗಿ ಮಾತಾಡ್ಸಲ್ಲ, ನಂಗೆ ಗೊತ್ತೈತೆ. ಯಾಕೆ ಸುಮ್ಮನೆ ನೀನು? ಸುಮ್ಮನೆ ಯಾಕೆ ನೀನು ಅಂತಂದರೆ ನಾನು ಇದ್ದಂಗೆ ಹೇಳ್ತೀನಿ. ನಾನೇನೇನು ತಿರ್ಗಾಗ್ಲಲ್ಲ, ಮಾತಾಡಲ್ಲ. ಅವರೇನೇನು ಅಂತ ಆಗಿದ್ದೇನು ಕೆಟ್ಟದ್ದೇನು ಹೇಳ್ಕೊಡಲ್ಲ, ಒಳ್ಳೇದೇ ಹೇಳ್ತಾರೆ. ಯಾಕೆ ನೀನು ಮಾತಾಡಿಸ್ತೀಯ ಅಂದರೆ ಅವ್ರು ಒಳ್ಳೆಯವರು, ಒಳ್ಳೇದು ಮಾಡ್ತಾರೆ, ಒಳ್ಳೇದು ಹೇಳ್ಕೊಡ್ತಾರೆ, ಮಾತಾಡಿಸ್ತೀನಿ. ಏನಾಗೈತೆ ಅವ್ರಿಗೆ? ಅವ್ರು ಏನು ಮಾಡ್ಯವ್ರು ಅಂಥದ್ದು? ನಮಗೇನು ಮೋಸ ಮಾಡ್ಯವ್ರಪ್ಪ? ನಮ್ಗೇನು ಮೋಸ ಮಾಡ್ಯವ್ರಿ ಹೇಳ್ರಿ? ಅವ್ರು ಏನು ಫಸ್ಟ್ ಅದು ಏನು ಮಾಡ್ಯವ್ರಿ ಅಂತ ಹೇಳ್ರಿ. ಅವ್ರನ್ನ ಮಾತಾಡ್ಸೋದಕ್ಕೆ ಕಾರಣ ಏನು ಮಾಡ್ಯವ್ರಿ? ಉದ್ದಾಡಿಲ್ವೇನೋ ನಾನು ಅವರು ಯಾನ ಅಣ್ಣ ಎಂಬುದೊಂದು ಇಟ್ಟು ಮರ್ಯಾದೆ ಕೊಡ್ದಂಗೆ ನನ್ನ ಹಿಡ್ಕೊಂಡು ಒಯ್ದ ಗೊತ್ತೇ ಅವನು. ನೀರು ಬಿಡಲಿಲ್ಲ, ಯಾವ ಸೇವೆಂಕಿವ ಆಗ್ತಾವ ನಾವು ಹೋಗಿ ಬಿಡಿಸ್ಯಮಕ್ಕೆ ಹೋದ್ರೆ ಬಿಡಲಿಲ್ಲ, ನಮಗೆ ಮೋಸ ಮಾಡ್ದ. ನೀನೇನು ಮಾಡ್ದಪ್ಪ? ನೀನು ಏನು ಮಾಡಿದೆ ಅಂತ ಹೇಳ್ಬೇಕಾನೆ. ನೀನು ನನಗೆ ಬೇಡ ಅಂತ ನೀನು ಒಣಗಿಬಿಟ್ಟೆ, ಅದಕ್ಕೆ ಅವ್ರು ನೀರು ಇಕ್ಕೊಂಡು ಇದು ಮಾಡಿದರು. ನಮಗೆ ನೀರು ಬಿಟ್ಟವ್ರೆ, ಹೊಲ ಮಾಡ್ತಾಯಿದ್ದೀವಿ ಅಂದಮೇಲೆ ಹೋಗಿ ಏನಾನ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಸ್ವಲ್ಪ ಸರ್ವ್ ಮಾಡಬೇಕಾ? ಪೈಪ್ ಹೊಡೆದೈತೆ ಅವತ್ತು ಕರೆದ್ರೂ ಹೋಗ್ದಂಗೆ ನೀನು ಅಂಥ ಬಿಸ್ಲಾಗ ಅವರೇ ರೆಡಿ ಮಾಡ್ಯವ್ರಿ. ಅಂಥ ವೇದಣ್ಣ ಅವರು ಕಡೆಗದ್ದು ವೇದಣ್ಣನೇ ಆಗುತ್ತೆ. ನೀರು ಇಕ್ಕೆಂಬ್ತೀನಿ ಅಂದಮೇಲೆ ಅಂತ ಅನುಸರಿಸ್ಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೆ ಅವರು ಖರ್ಚು ಆದರೂ ಕೊಡು ಅಂತ ಕೇಳಿದ್ರು, ಮತ್ತು ಖರ್ಚಾದರೂ ಕೊಡಬೇಕಾಗಿತ್ತು. ನಿಂದೆ ಇದ್ರಾಗ ತಪ್ಪೈತೆಯಪ್ಪ. ಸುಮ್ಮನೆ ಮಾತಾಡಬೇಡ, ಸರಿಯಾಗಿ ಯೋಚನೆ ಮಾಡು. ಸ್ವಲ್ಪನ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದರೆ ನಾ ಯಾರು ಮಾಡಿರೋದು ತಪ್ಪು, ಯಾರು ಮಾಡಿರೋದು ಸರಿ ಅಂತ ಗೊತ್ತಾಗುತ್ತೆ. ನನಗೆ ನಮ್ಮ ಚಿಕ್ಕಪ್ಪ ಮಾಡಿರೋದು ಸರಿನೇ. ಯಾರೇ ಆಗಲಿ ಇವತ್ತು ಅವ್ರ ಜಾಗದಾಗ ನೀವಿದ್ದಿದ್ರು ಅವ್ರಿಗೊಂದು ದನಿ ನೀರು ಬಿಡ್ತಿರ್ಲಿಲ್ಲ, ಒಂದು ದಿವಸನೂ ಮಾಡ್ಕೊಂಡು ಉಣ್ರಿ ಅಂತಿರಲಿಲ್ಲ. ಅವ್ರಿನ್ನೂ ಅಷ್ಟಾದರೂ ಹೇಳವ್ರೆ, ನಮಗೆ ಮಾಡ್ಕೊಂಡು ತಿನ್ರಿ ಅಂತ ಹೇಳಿದ್ರು. ನಾವು ಕಾಲ ಹೊತ್ಕೊಂಡು ಬಂದಿರೋದು. ಸುಮ್ಮನೆ ಮಾತಾಡಬೇಡ. ನಾವೇನು ಮಾಡಿಲ್ಲ ಸುಮ್ಕಿರಲಿ. ನೀನು ನಮ್ಮ ಪರ್ವ ಮಾತಾಡೋದ ಇರಲಿ ಹೇಳು. ನಮ್ಮ ಪರ್ವ ಮಾತಾಡಬೇಕು ನೀನು ನನ್ನ ಮಗಾಗಿ. ಅವ್ರ ಪರ್ವಾಗಿ ಮಾತಾಡಿರೋ ನಮ್ಮ ಸದರ ತಮ್ಮಂಗೆ ಇರ್ತಾರೇನೋ ಅಂತ ನೀನು ಮನೆಯಾಗಿ ಇರ್ಕೊಡ್ದು. ನಮ್ಮ ಮಾತೆಲ್ಲ ಮೀರಿ, ನಮ್ಮ ಮನೆಯಾಗ್ಲಾರ ಮಾತೆಲ್ಲ ಮೀರಿ ಅವ್ರನ್ನ ಮಾತಾಡಿಸಿ ಚೆನ್ನಾಗಿರ್ತೀನಿ ಅಮ್ಮನ ನಮ್ಮ ಮನೆಯಾಗಿ ಇರ್ಕೊಡ್ದಲ್ಲೇ ನೀನು ನಮ್ಮ ಮನೆಯಾಗಿ ಇರಬಾರ್ದು. ನೀನು ಯಾವ ಮನೆ ಹೇಳಕ್ಕೆ ಈ ಮನೆಯಾಗಿ ಇರಬೇಡ ಅಂತ? ನಿನಗೆ ಸೈಟು ಬೇಕಂದ್ಮೇಲೆ ಈ ಮನೆನೂ ಬಿಟ್ಕೊಡ್ತಾರೆ. ಲೇ ನಂದಿದು ಮನೆ, ನಂದಿ ಮನೆ. ನೀನೇನು ಹೇಳಿದೀಯಾ? ಏನಪ್ಪ ಏನು ಹೇಳಿದ್ಯಾ ನೀನು? ಈ ಮನೆ ನೀನು ಒಂದು ಸೈಟ್ ತಗೊಂಡು ಅಲ್ಲಿ ಸೈಟ್ ಮಾರಿ ಅವ್ನು ಮನೆ ಕಟ್ಕೊಂತ ನಾಸ ಮನೆ ಕಟ್ತಾನೆ ಅಂತ ಹೇಳಿದೆ ನೀನು. ನಾನು ಬಿಡಲ್ಲ ಈ ಮನೆ, ನಾನು ಯಾಕೆ ಬಿಟ್ಟು ಹೋಗೋಣ? ನಾನೇ ಬೇಕಾಗಿರೋದು ಈ ಮನೆ. ಇರ್ಬೋದು, ಆದರೆ ಏನು ಹೆಸ್ರಿ ಮಾಡಿಸಿಲ್ವಲ್ಲ. ಇನ್ನು ನಮ್ಮ ಮನೆಯಾಗ ಇರಬೇಡ, ಹೋಗು. ನಿಮ್ಮ ಚಿಕ್ಕಪ್ಪ ನಿಮ್ಮ ಚಿಕ್ಕಮ್ಮಂತಾಗೆ ಇರೋಗು. ಅಲ್ಲೇ ಹೋಗಿರೋಗು, ಹೋಗು. ಇರಬೇಡ, ನಮ್ಮ ಮನೆಯಾಗ ಇರ್ಕೊಡುದು ನೀನು. ನೀವ್ಯಾರು ಹೇಳೋಕ್ಕೆ? ನನಗೂ ಇರೋ ಅಧಿಕಾರ ಐತೆ, ನಾನು ಇರೋದೇಯ. ನೀವು ಹೋಗ್ರಿ ಅಂತ ಇಟ್ಕೊಂಡು ನಾನೇನು ಹೋಗಲ್ಲ. ನಾನು ಯಾಕೆ ಹೋಗೋಣ? ನನಗೆ ಈ ಮನೆ ಅಂತ ಹೇಳಿ ನೀವೇ ಹೇಳಿದ್ದೀರಾ, ನಾನು ಬಿಡಲ್ಲ. ಬೇಕಿದ್ರೆ ಇವನೇ ಹೋಗ್ಲೇಳು, ನಾನು ಹೋಗಲ್ಲ. ನಾನು ಯಾಕೆ ಹೋಗೋಣ? ನಾನು ಹೋಗಲ್ಲ. ಅದು ಯಾರು ಬಂದು ಹೇಳ್ತಾರೆ ಹೇಳಿ, ನಾನಂತೂ ಹೋಗಲ್ಲ. ಲೇ ನೀನು ಹಿಂಗೆಲ್ಲ ಇದು ಮಾಡಿದ್ರೆ ನಂತಾಗ ನಡೆಯಲ್ಲ ನೋಡು. ನಾವು ಮನೆ ಕಟ್ಕೊಂಬರ್ಗು ಬಿಡೋವರೆಗೂ ನೀನು ಇರ್ಕೊಡ್ದು ಅಷ್ಟೇ. ಈಗ ನಿನ್ನೇನು ಇರೋದು ನೀನು ಬೇಡ ಅಂದಿಲ್ಲ. ನಮ್ಮ ಮನೆ ಕಟ್ಕೊಂಡು ನಾವು ಹೋಗ್ತೀವಿ, ನಮ್ಮ ಪಾಡಿಗೆ ನಾನು ಇರ್ತೀನಿ. ನನಗೆ ಗೊತ್ತೈತೆ, ನನಗೆ ಅಲ್ಲಿ ಸೈಟ್ ಮಾರಿ ಒಳ್ಳೆ ರೇಟಿಂಗ್ ಮಾರಿ ಒಳ್ಳೆ ಚೆನ್ನಾಗಿ ಮನೆ ಕಟ್ಟಿ ನಾನು ಹೋಗ್ತೀನಿ. ನನಗೆ ಗೊತ್ತೈತಿ ಇರೋದು ಹೆಂಗೆ ಅಂತ. ಆದ್ರೆ ನೀನು ಅವ್ರನ್ನ ಮಾತಾಡಿಸ್ತೀಯ ಅಂದಮೇಲೆ ನಮ್ಮ ಮನೆಯಾಗಿ ಇರ್ಕೊಡ್ದು ಅಂದ್ರೆ ಇರ್ಕೊಡೋದು ನಮ್ಮ ಮನೆಯಾಗಿ. ಅವ್ರನ್ನ ಯಾಕೆ ಮಾತಾಡ್ಸೋದು? ನೀನು ಇರಬಾರ್ದು. ಅದೇ ಮತ್ತೆ. ನೀನು ನಾವು ಮನೆ ಕಟ್ಕೊಂಡು ಹೋಗ್ತೀವಿ, ನಮ್ಮ ಪಾಪ ಎಲ್ಲ ಮನೆ ಕಟ್ತಾನೆ, ನಾವೆಲ್ಲ ಹೋಗ್ತೀವಿ ಮನೆ ಕಟ್ಕೊಂಡು. ನೀನು ಅವ್ನು ಮಾತಾಡ್ಸಂಗಿದ್ದು ಇರಬೇಡ. ನಮ್ಮ ಮನೆಯಾಗ ಇರಬೇಡ. ನಾವು ಹೋಗೋವ್ರಿಗೆ ನಮ್ಮ ಮನೆಯಾಗ ಬರ್ಕೊಡ್ದು. ನಾವು ಇರೋ ಜಾಗಕ್ಕೆ ನೀವು ಬರ್ಕೊಡ್ದು. ಅವ್ರು ಮಾತಾಡಿಸ್ತೀನಿ ಮೇಲೆ ಹೋಗಿ ಅಲ್ಲೇ ಉಣ್ಕೊಂಡು ತಿನ್ಕೊಂಡು ಅಲ್ಲೇ ಇರೋ. ಅವ್ರೇ ಒಂಬಾಕಿ ಇಕ್ಲಿ. ಆಂಟಿ
ಚೆನ್ನಾಗಿ ದ್ವಾಸೆ ಒಯ್ತಾಳೆ, ಗರ್ಮ ಆಲೂಗಡ್ಡೆ ಪಲ್ಯ ಮಾಡ್ತಾಳೆ, ಎಲ್ಲನ ತಿಂಡಿ ಪಂಡಿ ಎಲ್ಲ ತಿನ್ಕೊಂಡು ಹುಡುಗನ ಆಟ ಆಡಿಸ್ಕೊಂಡು ಅವ್ರ ಮನೆಯಾಗ ಹೇಳ್ದಂಗೆ ಕೇಳ್ಕೊಂಡು ಅವ್ರು ಹೇಳೋ ಕೆಲಸ ಮಾಡ್ಕೊಂಡು ಇರು. ಗೊತ್ತಾಗುತ್ತೆ ಮುಂದೆ ಒಂದು ದಿನ ನಿನಗೆ. ಯಾಕೆ ಹೇಳಿದ್ರು ನಮ್ಮಪ್ಪ ನಮ್ಮಮ್ಮಯ್ಯ ನಮ್ಮ ಅಣ್ಣ ಯಾಕೆ ಹೇಳ್ದ ಅಂತ. ಅಲ್ಲ ಅಣ್ಣ ಇನ್ನು ಮಾತು ಬಿಟ್ಟು ಕಡೆಗಳವ್ರ ಮಾತು ಕೇಳ್ತೀಯಲ್ಲೋ. ನಮ್ಮ ಇವನು ಕಿಟ್ಟನ್ನ ಎಷ್ಟು ಅಯ್ಯ ಅನ್ಸಿದ್ರು ಅವರು. ಪೊಲೀಸ್ನವ್ರಿಗೆ ಹಿಡ್ಕೊಟ್ರು, ಎಷ್ಟು ಅಯ್ಯ ಅಂದ. ನಾವು ನಮ್ಮ ಪಾಪನ ಬಿಡಿಸಿ ಬರೋಕ್ಕೆ ಯೋಟ ಅಯ್ಯ ಅಂದ್ವಿ, ಯೋಟ್ ಕಷ್ಟ ಬಿದ್ವಿ. ಅದನ್ನು ಮಾತ್ರ ಹೇಳಲ್ಲ ಅಂಬಡಿ. ಹೊಟ್ಟೆಸ್ಕೊಂಬಂದಿದ್ದೀನಿ ಉಂಬಾನ ಅಂತೇಳಿ ಉಂಬ ಕಿರ್ಸಿಲ್ವಲ್ಲ ನೀವು. ಅಲ್ಲ ಎಷ್ಟು ಇದು ಮಾಡ್ತೀರಾ ನೀವು, ಎಷ್ಟು ನಾವು ಒಬ್ರ ಮೇಲೆ ಹಂಗೆ ಆಡಬಾರ್ದು. ಏನು ಇವತ್ತು ಇರೋರ್ಯಾರೋ ಸಾಯಾರ್ಯಾರೋ. ಇವತ್ತು ಮನೆಕೊಂಡ್ರೆ ನಾಳೆ ಎದ್ದೇಳ್ತೀವಿ ಅಂಬದು ಗ್ಯಾರಂಟಿ ಇರಲ್ಲ. ಇದು ಬೇಸ ಅದೆಲ್ಲ ಯಾಕೆ ಎಲ್ಲರ ತಗೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಸುಮ್ಮನೆ ಯಾಕೆ ಹಿಂಗೆ ಮಾಡ್ತೀರಾ? ಬರ್ತವೆ ಮನೆ ಅಂದಮೇಲೆ ಸಾವಿರ ಬರ್ತವೆ. ಯಾಕ ಪಾಪ ಕಿಸಿಲ್ಲ ನಾನೆಲ್ಲ ತೊಳೆದಿಟ್ಟೆ ಮುಸ್ರೆಗೆ ಹಾಕಿ. ಈ ನನ್ನ ಮಗ ಹಂಗೇನೆ ನಮ್ಮ ಮೇಲೆ ಎಷ್ಟು ಇದು ಮಾಡೋಣ. ನಾ ಸಿದ್ಲಿಂಗನ್ನ ಮಾತಾಡಿಸ್ಬೇಡ ಅಂದಂಗೆಲ್ಲ ಮಾತಾಡಿಸ್ತಾನೆ. ಅದಕ್ಕೇ ನನಗೆ ಬೋಲ್ಸಿಟ್ಟು ಬಂತು. ಆ ಹುಡುಗಿಗೆ ಯಾಕೆ ಕಿರ್ಸಿಲ್ವೇ? ಅಲ್ಲ ನಾನು ಮಾಡಿದ್ದೀನಿ, ಮಾಡಿ ಒಂದು ಮುದ್ದೆ ಮಾಡಿ ಗರ್ಮಾಗೆಲ್ಲನ ಅನ್ನ ಮುದ್ದೆ ಎಲ್ಲ ಇರಿಸಿದ್ರು ಮುಸ್ರೆಗೆ ಹಾಕಿದ್ಯಲ್ಲಿ ನೀನೇ ಒಟ್ಟು ತುಂಬ್ದಾಳೆ. ಇರ್ಲಿ ಹೇಳಿ ಮನೆ ಬರ್ತಾನೆ ಎಲ್ಲ ಬರ್ತಾನೆ. ಮುಂಬಕ್ಕೆ ಹಾಕಿಲ್ದಂಗೆ ಮಾಡಿದೆ ಹುಡುಗಿಗೆ. ನೀನು ಹೇಳು ಒಂದು ಏಟ ನಾನು ಬುದ್ಧಿ ಎಲ್ಲ ಕಣೆ ನಿನಗೆ. ಅದನ್ಯಾಕೆ ಮುಸ್ರೆಗೆ ಹಾಕಿದ್ದೆ ನೀನು? ನೀನೇನು ನೀನು ತಳಗಿದ್ಯಾ? ನಡಿ ಪಾಪ ನೀನು ಗೊತ್ತಿಸಿ ಮುದ್ದೆ ಮಾಡ್ಕೊಡ್ತೀನಿ ನಡಿ. ಅವನು ಪಾಪ ಕೆಲ್ಸಕ್ಕೆ ಹೋಗಿ ಬಂದವನಿ ಮನೆಗೆ ಕುತ್ಕೊಂಡಿರೋರು ತಿಂದು ಮುಂದಾಗಿ ಎಲ್ಲನ ಮುಸ್ರೆಗೆ ಹಾಕಿದ್ದೀರ. ನೀನು ಅವನು ಮನೆಗೆ ಕುತ್ಕೊಂಡಿರ್ತೀರ, ಏನು ಮಾಡೋಣ ನಮ್ಮಂಗಾಗುತ್ತೆ. ಯಮ್ಮ ಸುಮ್ಮನಿರೋದು ಕಲಿ ನೀನು ಮಾತಾಡಬೇಡ ಯಮ್ಮ. ನೀನು ಮಾತಾಡಬೇಡ. ಅವನೇ ಮಾಡಿ ಕುಡ್ದು ನಾವೆಲ್ಲ ಮನೆಯಾಗಳೆಲ್ಲ ಒಂದಾಗಿದ್ದೀವಿ. ಬಿಡ ಮಾತಾಡಿಸ್ತಾಡ್ಕೇನೋ ಏನಾಗಲ್ಲ. ಏನು ಹೊಲ ಮನೆ ಹೋಗ್ಬಿಡುತ್ತೇನೋ, ಹಿಂಗೆಲ್ಲ ಹೋಗ್ಬಿಡುತ್ತೇನೋ. ನೀನು ಮಾಡ್ಕೊಂಡ್ರೆ ನಿನ್ಗಿರುತ್ತೆ, ಅವ್ರು ಮಾಡ್ಕೊಂಡ್ರೆ ಅವ್ರಿಗಿರುತ್ತೆ. ಮಾತಾಡಿಸ್ತಾಡ್ಕಿ ಏನಾಗುತ್ತೋ. ಏನು ಕಡೆಗಳವ್ರು ನೀನು ಮಾತಾಡ್ಸಿಲ್ವ? ಬಿಡ ಏನು ಹಂಗೇನೆ ಮಾತಾಡಿಸ್ತಾಡ್ಕಿ ಏನಾಗಲ್ಲ. ಏನು ಹೊಲ್ಕಲ್ಲ ಮನ್ಗಲ್ಲ. ಅದು ಯಾಕೆ ಹಂಗೆ ಗುದ್ದಾಡ್ತೀರ? ನೀವು ಒಂದೀಟ ಬುದ್ಧಿ ಕರ್ಕೊಂಡ್ರೆ ನೀವು ಚೆನ್ನಾಗಿ ಕಿತ್ಕೊಂಡು ಹೋಗೋಣ ಅಂಬೋದು. ಎಷ್ಟು ಜನ ಇದ್ದೀರಾ? ನೀನು ಹೇಳ್ತೀಯ ಸುಮ್ಮನೆ ಬಿದ್ದೀವ. ನೀನು ಇಲ್ಲಂದ್ರೆ ಹೋಗಿ ಅಲ್ಲೇ ಇರೋಗು. ಅಲ್ಲೇ ಸಣ್ಣ ಮಗ ಮನೆ ಕಟ್ತಾಗಿಂದಲ್ಲ ಮನೆ ಕಟ್ತಾ ಇದ್ದಾನೆ ಅಂತೇಳಿ ಅವನ ಮೇಲೆ ನಿನಗೆ ಬೋಲ ಆಸೆ ಇವಾಗ. ಯಾಕಂದ್ರೆ ದುಡ್ಡು ಮಸ್ತಾಗಿ ಇಕ್ಕೋಣವನೇ ಹೊರ್ತಾ ಯಾರ್ತು ಇಲ್ಲ ಬಿಡು ಅಂತೇಳಿ ಇವಾಗ ಅಲ್ಲೇನೆ ಅವ್ರ ಕಡೆಗೆ ನೀನು ನಮ್ಮ ಸಿದ್ಲಿಂಗ್ ಮನೆ ಕಟ್ತಾನೆ ಅಂತ ಊರು ತುಂಬ ಹೇಳ್ಕೆ ಬತ್ತೀಯ, ಊರು ತುಂಬ ಕೊಂಡಾಡ್ತೀಯ. ನನ್ನ ಮಗನೂ ಕೊಡ್ತಾನೆ ಹೇಳು. ನಾವು ಮಾಡೋದು ನಿನಗೆ ಏನೂ ಇಷ್ಟ ಆಗಲ್ಲ. ಅದೇ ಮತ್ತೆ ಹತ್ರದಾಗಿದ್ದು ನಾವೆಲ್ಲ ನೋಡ್ಕೊಂತೀವಲ್ಲ, ಅದಕ್ಕೆ ನಮ್ಮ ಮೇಲೆ ನಿನಗೆ ಆಸೆ ಇಲ್ಲ. ಎಲ್ಲ ನೋಡು ಒಂದು ದಿವಸ ನೋಡ್ಕೊಂಬಿಲ್ಲ ಸಿಕ್ಕ ಕಳಿಸಿಡ್ಲ. ಅದೇನೆ ಮನೆಗೆ ಇರಬೇಡ ಅಂತ ಕಳಿಸಿದ್ಲಲ್ಲ ಅವಳು. ಅದೇ ಮತ್ತೆ ಈ ವಜ್ಜಿದ ಯಾಕೆ ಜಾಸ್ತಿ ಆಗ್ಕಣ. ಅಲ್ಲ ಇದಕ್ಕೆ ಹೆಂಗೆ ತಿಳಿತೈತಿ ಇದಕ್ಕೆ? ನಾವು ಈಗ ಸರಿಯ ಬುದ್ಧಿ ಕಲಿಸ್ಬೇಕಂತ ನಾವಿದ್ರೆ ಇದು ಮಾಡಿಕ್ತೀನಿ ಅಂತೈತಿ. ಬರಜ್ಜಿ ಮಾಡಿಕ್ಕೆ ಬರಜ್ಜಿ ಅದು ಯಾಕೆ ಕಿತ್ಕೊಂತಾರೆ ನೋಡೋಣ. ಉಂಡೆ ಉಂತೀನಿ ನಮ್ಮ ಮನೆಯಾಗ ಉಂಬ ಅಧಿಕಾರ ಇಲ್ಲ, ನಮ್ಮ ಮನೆಯಾಗ ಇರೋ ಅಧಿಕಾರ ಇಲ್ಲ ಅನ್ಕೊಬಿಟ್ಟವ್ರೆ. ಇವರೇ ಹೋಗ್ಬೇಕು ಹಸಿಕೆ. ನಾನಂತೂ ಹೋಗಲ್ಲ. ನಾನು ಯಾಕೆ ಹೋಗೋಣ ಮನೆ ಬಿಟ್ಟು? ನಾನು ಹೋಗಲ್ಲ. ನೀವೇನೇ ಜಗಳ ಮಾಡಿ ಏನು ಮಾಡ್ತೀರೋ ಮಾಡಿರಿ ನೋಡೋಣ. ನಾನು ಹೋಗಲ್ಲ, ಇವ್ರನ್ನೇ ಕಳಿಸ್ತೀನಿ ಆಚಿಕೆ. ಅಲ್ಲ ನೋಡು, ನನಗೆ ಊಟಕ್ಕೆ ಇರಿಸಿಲ್ಲ, ಕೆಲ್ಸಕ್ಕೆ ಹೋಗಿ ಬಂದಿದ್ದೀನಿ. ಮನೆಗೆ ಕುತ್ಕೊಂಡು ತಾಯಿ ಮಗು ಇಬ್ಬರಿಗೂ ಏನು ನೊಯ್ಬೇಕಾಗಿದ್ದು ಕುತ್ಕೊಂಡಿರ್ತಾರೆ. ಏನೋ ಯೋಚನೆ ಇರಲ್ಲ, ಬರೀ ಇಂಥದ್ದು ಯೋಚನೆ ಮಾಡ್ತಾರೆ. ನೋಡ್ತಾ ಇರಿ, ಏನಾರು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.